ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಮಳವಳ್ಳಿ ಲಾಗ್ಸ್, ಅಂದರೆ ಮಳವಳ್ಳಿಯಲ್ಲಿ ಇರೋದ್ರಿಂದ ಮಳವಳ್ಳಿ ಲಾಗ್ ಇದೆ ಅಷ್ಟೇ. ಓಕೆ, ಹಾಗೆ ಅವತ್ತು ಶನಿವಾರ ಬೆಳಗ್ಗೆಯಿಂದ ಯಾವುದೇ ವೀಡಿಯೋ ಮಾಡಿರಲಿಲ್ಲ. ಇದು ಬಂದು 4 ಗಂಟೆ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಅಕ್ಕನ ಮನೆಗೆ ಹೋಗಬೇಕಿತ್ತು. ಅಂದರೆ ಮಳವಳ್ಳಿಯಲ್ಲಿ ಇನ್ನೊಬ್ರು ಅಕ್ಕ ಇದ್ದಾರೆ ನನಗೆ, ಅದು ಇನ್ನೊಂದು ಸರಿ ಯಾವಾಗಲಾದರೂ ತೋರಿಸ್ತೀನಿ. ಅವ್ರ ಮನೆಗೆ ಹೋಗೋಣ ಅಂಥೇಳಿ ನಿನ್ನೆ ಫ್ರೈಡೇನೇ ನಮ್ಮ ಪುಟ್ಟಯ್ಯನ ಜೊತೆ ಮಾತಾಡ್ತಾಯಿದ್ದೆ. ಅದಕ್ಕೆ ಅವರು ಇವತ್ತು ಬೇಡ, ಇವತ್ತು ಸಂಜೆ ಆಗಿದೆ, ನಾಳೆ ಹೋಗೋಣ ಅಂತ ಹೇಳ್ತಾಯಿದ್ರು. ಅಂದರೆ ಫ್ರೈಡೇ ಫಂಕ್ಷನ್ ಮುಗಿಸ್ಕೊಂಡು ಬಂದಮೇಲೆ ಸುಮ್ಮನೆ ಮಲಗಿದ್ವಿ, ಬೋರ್ ಆಗ್ತಿತ್ತಲ್ಲ, ಅದಕ್ಕೆ ಅಕ್ಕ ಮನೆಗೆ ಹೋಗಿ ಬರೋಣ ಅಂತ ಅವರಿಗೆ ಹೇಳ್ತಾಯಿದ್ದೆ. ಅದಕ್ಕೆ ಅವರು ಇವಾಗ ಹೋಗೋದು ಬೇಡ, ಸಾಯಂಕಾಲ ಆಗಿದೆ ಅಲ್ವ, ಅದಕ್ಕೆ ನಾಳೆ ಹೋಗೋಣ ಅಂತ ಹೇಳಿದ್ರು. ಇವತ್ತು ನಾಳೆ ಅಂದರೆ ಇವತ್ತು ಶನಿವಾರ, ಇವತ್ತು ಅಷ್ಟೇ ಸಾಯಂಕಾಲನೇ 4 ಗಂಟೆಗೆ ಹೋಗ್ತಾ ಇರೋದು. ಹೋಗ್ಬಿಟ್ಟು ಹಾಗೆ ಅಕ್ಕನ್ನು ಮಾತಾಡಿಸ್ಕೊಂಡು ನೋಡ್ಕೊಂಡು ಬರೋಣ ಅಂಥೇಳಿ ಹೊರಟಿದ್ದೀನಿ. ಹಾಗೆ ಕೌಶಿ ಮತ್ತು ಮೋನ್ಮಮ್ಮ ಮಳವಳ್ಳಿಗೆ ಬರಲ್ಲ ಅಂದರು. ಆಮೇಲೆ ನೋಡಿದ್ರೆ ಇದ್ದಕ್ಕಿದ್ದಂಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. 3 ಗಂಟೆಗೆ ಬಂದರು. ಬಟನ್ ಹತ್ಕೊಬಿಡ್ತು. ನೆಟ್ಟಿಗೆ ಮಾಡೋಕ್ಕೆ ಬಂದು ನಾ ಬಟನ್ ಹತ್ಬಿಡ್ತು. ನಾನೇನು ಮಾಡಿಲ್ಲ. ಡಬ್ಬ ಥರ ವೀಡಿಯೋಗಳು ಮಾಡ್ತೀಯ, ವೀಡಿಯೋಗಳು ಮಾಡ್ತೀಯ. ನಾವೆಲ್ಲ ಅದಕ್ಕೆ ಫಿಲ್ಟ್ರಲ್ಲಿ ಹಾಕಬಾರ್ದು, ಯಾವಾಗಲೂ ನ್ಯಾಚುರಲ್ ಆಗಿರ್ಬೇಕು. ನಾವೇನು ಏಲಿಯನ್ಸ? ಮುಗ್ದಲ್ಲಿ ಪಿಂಪಲೇ ಬರಲ್ವ? ಸಖತ್ತಾಗಿ ಫಿಲಮ್ನವರು ಸೀರಿಯಲ್ವರೆಗೂ ಯೂಟ್ಯೂಬ್ವರೆಗೂ ತುಂಬಾ ಡಿಫ್ರೆನ್ಸ್ ಇದೆ. ನಾವು ನಮ್ಮ ಡೈಲಿ ಲೈಫ್ ಹಾಕ್ತೀವಿ, ಅವರು ಒಂದು ಮೂವಿ ಮಾಡ್ಬೇಕು ಅಂತ ಕಾನ್ಸೆಪ್ಟ್ ಮಾಡ್ಬೇಕು, ಹೀರೋಯಿನ್ ಅಂತ ನೋಡಿಸ್ತಾರೆ. ನನಗೆ ಬಟನ್ ಸೈಡ್ ಕೊಟ್ಬಿಟ್ಟು ಹಿಂಗೆ ನಾನು ಯಾವತ್ತೂ ಕ್ಯಾಮ್ರಾ ಹಿಡ್ಕೊಳ್ಳಲ್ಲ, ಅದಕ್ಕೆ ಗೊತ್ತಾ, ಕೆಳಗಡೆ ಒಂದೊಂದು ಬಟನ್ ಕೆಳಗಡೆ ಒತ್ಕೊಬಿಡುತ್ತೆ. ತಗೊಳಮ್ಮ. ಹಾಂ ಆಯ್ತು. ನಂದು ಯಾವಾಗ್ಲೂ ನಡೀತಾ ಇರ್ತದೆ. ಬರ್ತೀವಿ. ಆಯ್ತಂಡಿ ಊಟ? ಇಲ್ಲ, ಅಲ್ಲಿ ಅಲ್ಲ, ಅವ್ರ ಯಾರೋ ಫ್ರೆಂಡ್ ಮನೆ ನಾವಿವಾಗ ಅಲ್ಲಿ ಹೋಗ್ತೀವಿ. ಬಂದವ್ರೆ ಬರ್ತೀನಿ ಅಂತಾನೆ ಹೇಳಿಲ್ಲ, ಕಳ್ರು. ಇವಾಗ 3 ಗಂಟೆಲಿ ಬಂದಿರೋದು. ನಮ್ಮ ಸೈಡ್ ಅವರು, ನಿಮ್ಮ ಸೈಡ್ ಅವರು ಅಲ್ಲಿ ದೊಡ್ಡಮ್ಮ ಗೊತ್ತಾಯ್ತಾ? ಪವಿತ್ರ ದೊಡ್ಡಮ್ಮ. ಇದೆಲ್ಲ ಈ ಮನೆ ಬಿಟ್ಟ ನೆಕ್ಸ್ಟ್ ರೋಡ್ ಅಂತ ಹೇಳಿ. ಸ್ಟೆಪ್ಪು ಇವರು ಇತ್ತಾಗ ಮಾಡ್ಕೊಂಡವ್ರೆ, ಯಾಕೆಂದ್ರೆ ಹೇಳಿ ಇವ್ರದ್ದು ಕಾರ್ನರ್ ಸೈಟ್ ಅಲ್ವಾ, ಆದ್ರಿಂದ ಇವ್ರು ಹೆಂಗ್ ಮಾಡ್ಕೊಂಡು ನಡೆಯುತ್ತೆ. ನಮ್ದು ಹಂಗಾಗಲ್ಲ, ಹಿಂಗ್ ಮಾಡ್ಕೊಂಡ್ರೆ ಹೆಂಗ್ ಬತ್ತೀಯ, ಸ್ಪೇಸ್ ಬಿಡ್ಬೇಕು ಇಲ್ಲಿ. ಯಾರು ಇದ್ದಾರ? ಹಾಲ್ ನೋಡ ಎಷ್ಟು ದೊಡ್ಡದಿದೆ ಅಲ್ಲ. ಇದು ಸೇಮ್ ಕಿಚನ್, ಇದು ಕಿಚನ್. ಓಕೆ, ಸಾಕು. ಕಿಚನ್, ಹಾಲ್, ದೇವ್ರ ಮನೆ. ಇದು ದೊಡ್ಡದಾಗದ ದೇವ್ರ ಮನೆ. ದೇವ್ರ ಮನೆ ದೊಡ್ಡದಾಗದ. ಫ್ರಿಡ್ಜ್ ಯಾಕೆ ಇಲ್ಲಿ ತಂದರು? ಇಲ್ಲಾಂದ್ರೆ ಬಾತ್ಲೂ ಮನೆ, ಟಾಯ್ಲೆಟ್ ಸಪ್ರೇಟ್ ಮಾಡ್ತಾರೆ ಅನ್ಸುತ್ತೆ. ಈ ಕಡೆನೂ ಜಾಗ, ಇಲ್ಲಿ 3 ಅಡಿ ಜಾಗ ಬಿಟ್ಟವ್ರ. ಇನ್ನು ಕಾಂಪೌಂಡ್ ಬರುತ್ತೆ ಇಲ್ಲಿ. ಆ ಮನೆ ನೋಡು, ಆ ಮನೆ ಸಖತ್ ನಂಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟು ಸಖತ್ತಾಗದೆ. ಆಮೇಲೆ ಹಾಲು, ರೂಮು ಎಲ್ಲ ಸಖತ್ತಾಗಿ ಮಾಡೋರು.
ಆಗಲೇ ಎಲ್ಲ ಆಗಿರ್ಬೇಕು ಅನ್ಕೋತೀನಿ, ಕಂಪ್ಲೀಟ್ ಆಗಿರ್ಬೋದು. ಇದು ಒಂದೇ ರೂಮ್ ಮಾಡೋರಲ್ಲ, ಹಾಲು ದೊಡ್ಡದಾಗಿ ಮಾಡಿಬಿಟ್ಟು ಅಲ್ವಾ? ಇಲ್ಲಿ ದೇವ್ರ ಮನೆ ಇಲ್ಲ, ದೇವ್ರ ಮನೆ ಇಲ್ಲಿ ಸ್ಪೇಸ್ ಏನು ಮಾಡೋರೆ? ಈ ಸ್ಪೇಸ್ ಇದೆಯಲ್ವಾ, ಅದೇನು ಮಾಡೋರೆ? ಇವಾಗ ಇಲ್ಲಿ ಗಂಟ ರೂಮ್ ಬಂತಲ್ವಾ, ಇಲ್ಲಿಂದ ಹಿಂದೆ ಗಂಟ ಆ ಕಡೆನ ಅಂಗಡಿ ಮನೆ ಮಾಡೋರೆ ಕಣೋ. ಅದಕ್ಕೆ ಇದೇನು 2 ರೂಮ್ ಆಗ್ಬೇಕಿದು. ಹ್ಞೂ, ಬಾಡಿಗೆನ ಇಷ್ಟು ದೊಡ್ಡದಾಗ ಕಟ್ಬಿಡ್ತಾವ್ರೆ ನಿಂಗೆ. ಇದು ನೋಡಿ POPನ ಅಷ್ಟು ಚೆನ್ನಾಗಿ ಮಾಡೋರೆ. ಇದೇ ಬೆಸ್ಟ್. ನಂಗೂ ಇಷ್ಟ ಆಗಲ್ಲ POP ಎಲ್ಲ. ಆಯಿತು, ಸೀಮೆ ತೊಪ್ಪೆನೆಲ್ಲ ಹಾಕಿಸ್ತೀನಿ ಬಾ ನಿಂಗೆ. ಹಾಂ, ನೀನು ಹೆಂಡ್ತಿ ತಾರ್ಸಾಳ ದಿನ, ನೀನು ಹೆಂಡ್ತಿ ಬಂದು ತಾರ್ಸಾಳ ಹೇಳು. ತೊಪ್ಪೆನೆ ಮುಟ್ಟೋದಿಲ್ವೇನೋ ಅವಳು. ಇವ್ರು ಇಲ್ಲೂ ಸ್ಪೇಸ್ ನೋಡಿ ಎಷ್ಟೊಂದು ಬಿಟ್ಟವ್ರೆ. ಇಲ್ಲಿ ಬಿಟ್ಟವ್ರೆ ಅಲ್ಲಿ ನೋಡು, ಅಲ್ಲಿ ಅಂಗಡಿ ಮನೆ ಅಲ್ಲ ಒಂದು ಅಂಗಡಿ ಮನೆ ಮಾಡೋರೆ. ಅದಕ್ಕೆ ಇದೇನು ಅಷ್ಟೊಂದು ಸ್ಪೇಸ್ ಎಲ್ಲೋಯ್ತು ಅಂತ ನಾನು ಮೇಲೋಗೋಣ. ಇದು ಅಂಗಡಿ ಮನೆ, ಇದೇ ಒಂದು ರೂಮ್ ಆಯ್ತಿತ್ತು ನೋಡು. ಅದಕ್ಕೆ 2 ರೂಮ್ ಆಗುತ್ತೆ ಅಂತ ಹೇಳಿದ್ದು. ನಾನು ಹೇಳ್ತಿರೋದು ಕರೆಕ್ಟ್ ಆಗಿದ್ರೆ ಮೇಲೆ ಇರೋದು ಅವ್ರಿಗೆ, ನಮ್ಮ ದೊಡ್ಡಪ್ಪನಂತವ್ರಾದ್ರೆ ಆಯ್ತು ಮೇಡಮ್ ಅಜ್ಜಿ ಎಲ್ಲಿ ಮನೆ ಕಟ್ತೀರಾ? ಅಜ್ಜಿ ಡೈಲಾಗೆ ಅದು, ಎಲ್ಲಿ ಮನೆ ಕಟ್ತೀಯಾ? ಎಲ್ಲ ನೀನು ಇಷ್ಟೆಲ್ಲ ಕಟ್ಕಪ್ಪ ಅಂತ ಹೇಳೋದು. ನಿಂಗೆ ಇನ್ನೂ ಎಷ್ಟು ವರ್ಷ ಸರ್ವಿಸ್ ಇದ್ದು? ಅಜ್ಜಿ ಡೈಲಾಗ್ ಅದು. ಒಂದು ರೌಂಡ್ ನಾವು ಎಲ್ಲಿ ಹೋಗ್ತೀವಿ ಅಲ್ಲೇನಾದರೂ ಮನೆ ಏನಾದರೂ ಕಟ್ತಾ ಇದ್ದರೆ ಅಥವಾ ಏನಾದರೂ ಕಟ್ಟೋ ಕೆಲಸಗಳು ನಡೀತಾ ಇದ್ದರೆ ಅವಾಗ ಹೋಗೋದು. ಮನೆ ನೋಡೋಣ ಬಾ, ಹಿಂಗೆ ಕಟ್ಟಿದ್ದಾರೆ, ಯಾವ ರೀತಿ ಕಟ್ಟಿದ್ದಾರೆ ಏನು ಅಂತೇಳಿ ನೋಡ್ಕೊಬರೋದು. ಅಲ್ಲೂ ನಮ್ಮ ಮನೆ ಅಂದರೆ ನಮ್ಮ ಮನೆ ಅಲ್ಲ, ನಮ್ಮ ಸೈಟ್ ಹತ್ರ ಮನೆ ಕಟ್ಟಿದ್ರು. ನಾವು ಫಸ್ಟ್ ಹೋದಾಗ ಕಟ್ತಾಯಿದ್ರು. ಇವಾಗ ಸ್ವಲ್ಪ ಗ್ರೌಂಡ್ ಫ್ಲೋರು ಕಂಪ್ಲೀಟ್ ಆಗಿತ್ತು, ಅದಕ್ಕೆ ಅದನ್ನು ನೋಡ್ತಾ ಇದ್ದೆ ಅಷ್ಟೇ, ಹೆಂಗೆ ಬಂದಿದೆ ಏನು ಅಂತೇಳಿ. ಹಾಗೆ ನಾನು ಆವಾಗಲೇ ಹೇಳ್ದಂಗೆ ಪವಿತ್ರಕ್ಕವ್ರ ಮನೆಗೆ ಹೋಗ್ಬಿಟ್ಟು, ಅಂದರೆ ಅಕ್ಕವ್ರ ಮನೆಗೆ, ಅಲ್ಲಿ ಸ್ವಲ್ಪ ಹೊತ್ತು ತುಂಬ ಹೊತ್ತು ಇದ್ವಿ, ಸ್ವಲ್ಪ ಹೊತ್ತೇನಲ್ಲ. ಕಾಫಿ ಎಲ್ಲ ಕೊಟ್ಟರು, ಕುಡ್ಕೊಂಡು ಹಾಗೆ ನಾನು ನಮ್ಮವ್ವ ಇಬ್ಬರು ನಡ್ಕೊ ಬರ್ತಿದ್ವಲ್ಲ, ಹೇಗಿದ್ರೆ ಹೀಗೆ ಹೋಗ್ತಿದ್ದೀವಲ್ಲ, ಹಾಗೆ ಸೈಟ್ ಹತ್ರ ಹೋಗೋಣ ಬನ್ನಿ ಅಂದ್ಬಿಟ್ಟು ಸೈಟ್ ಹತ್ರ, ಹಾಗೆ ವಾಕಿಂಗು ಕೂಡ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಸೈಟ್ ಹತ್ರ ಬಂದಿರೋದು. ಹಾಗೆ ಅಲ್ಲಿ ಮನೆ ಕಂಪ್ಲೀಟ್ ಆಗಿತ್ತು. ಗ್ರೌಂಡ್ ಫ್ಲೋರು ಕಂಪ್ಲೀಟ್ ಅಂದರೆ ಗೋಡೆಗಳಿದ್ದಿದೆ ಅಷ್ಟೇ, ಇನ್ನೂ ಕೆಲಸಗಳಿದೆ. ಅದಕ್ಕೆ ಸುಮ್ಮನೆ ಕೌಶಿ ನಾವಿಬ್ಬರು ಹೋಗಿ ಒಂದು ರೌಂಡ್ ನೋಡಿಕೊಂಡು, ಹಾಗೆ ಲೆಫ್ಟ್ ಸೈಡಲ್ಲಿ ಕೂಡ ಒಂದು ಬಿಲ್ಡಿಂಗ್ ಹೇಳ್ತಾ ಇದೆ. ಅದು ಮನೆ ಥರ ಇಲ್ಲ, ಏನಾದರೂ ಅಂಗಡಿ ಮನೆಗಳು ಆ ಥರ ಏನಾದರೂ ಮಾಡ್ತಿರ್ಬೋದು, ಆದರೆ ನಾನು ಅಲ್ಲಿ ವಿಡಿಯೋ ಏನೂ ಮಾಡಿಲ್ಲ. ನಾವು ನೋಡಿದ್ವಿ ಇದೇನು ಈ ರೀತಿ ಪಿಲ್ಲರೆಲ್ಲ ಹಾಕಿದ್ದಾರೆ ಅಂತ. ನಾವು ಗೆಸ್ ಮಾಡಿದ್ದು ಅಂಗಡಿ ಮನೆ ಏನಾದರೂ ಮಾಡ್ತಿರ್ಬೋದು ಅಂತೇಳಿ ಅಷ್ಟೇ. ನೋಡೋಣ, ಅದು ಇನ್ನೊಂದು ಸರಿ ಹೋಗೋದ್ರೊಳಗಡೆ ಅದು ಕೂಡ ಕಂಪ್ಲೀಟ್ ಆಗಿರುತ್ತೆ. ಆವಾಗ ಅದ್ರದ್ದು ಹೋಗ್ಬಿಟ್ಟು ವೀಡಿಯೋ ಎಲ್ಲ ಮಾಡಿಕೊಂಡು ನೋಡ್ಕೊಂಡು ಬರ್ತೀನಿ. ಓಕೆ. ಹಾಗೆ ಮಧ್ಯಾಹ್ನ ನಮ್ಮ ಪುಟ್ಟವ್ವ ಮೊಟ್ಟೆ ಕೋಳಿ ತಂದು ಸಾಂಬಾರು ಮಾಡಿದ್ವಿ. ನಾನು ಮತ್ತು ಅವ್ವ ಇಬ್ಬರೇ ಅಂದ್ಬಿಟ್ಟು ತೊಗೊಬಂದು ಮಾಡಿದ್ವಿ. ನೋಡಿದ್ರೆ ಕೌಶಿಯವರು ಆಮೇಲೆ ಬಂದಿದ್ದು. ಓಕೆ, ಹೆಂಗೋ ಅಡ್ಜಸ್ಟ್ ಆಗುತ್ತೆ, ಪೀಸ್ಗಳು ಕಡಿಮೆ ಸಿಗ್ಬೋದಷ್ಟೆ, ಇನ್ನೇನಿಲ್ಲ. ಹಾಗೆ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದು, ಕಾಫಿ ಟೀ ಕುಡ್ಕೊಂಡು ಮತ್ತು ಸಂಜೆಗೆ ಮುದ್ದೆ ಮಾಡ್ತಾಯಿದ್ದೀನಿ. ಓಕೆ, ರೈಸ್ ಸ್ವಲ್ಪ ಇತ್ತು, ಇನ್ನೊಂದು ಸ್ವಲ್ಪ ರೈಸ್ಗೆ ಇಟ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾವು ಮುದ್ದೆನ ಕೋಲಲ್ಲಿ ತಿರುಗಿಸಲ್ಲ, ದೋಸೆ ಅಲ್ಲೇ ಇರುತ್ತಲ್ಲ ಅದರಲ್ಲಿ ಮಾಡೋದು. ನಾನು ಬೆಂಗಳೂರಲ್ಲೂ ಅಷ್ಟೇ, ಮಳವಳ್ಳಿಗೆ ಹೋದ್ರೂ ಅದರಲ್ಲೇ ಮಾಡೋದು, ಅದರಲ್ಲೇ ಅಭ್ಯಾಸ ಆಗಿಬಿಟ್ಟಿದೆ. ಕೋಲಲ್ಲಿ ಸರಿಯಾಗಿ ಬರೋದೇ ಇಲ್ಲ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನು ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.